ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಇಂಟರ್ನಲ್ಸ್ ಮುಗಿಸಿದ್ವಿ. ಇವತ್ತು ಕಲರ್ ಡ್ರೆಸ್ ಹಾಕೊಂಡು ಕಾಲೇಜಿಗೆ ಹೋಗ್ತಿದ್ದೀವಿ. ನಾವಿವಾಗ ಕಾಲೇಜ್ ಕಡೆ ಹೋಗ್ತಾ ಇದ್ದೀವಿ. ಸ್ಟ್ರೈಕ್ ಇದೆ ಅಲ್ಲಿ ಸ್ಟ್ರೈಕಿಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಹಾಗೆ ಮನೆ ಕಡೆ ಹೋಗ್ತೀವಿ. ರಿಸಲ್ಟ್ ಎಲ್ಲ ಸರಿಯಾಗಿ ಕೊಡ್ತಿಲ್ಲ, ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಕಾಲೇಜವರೆಲ್ಲ ಸೇರ್ಕೊಂಡು ಇವಾಗ ಸ್ಟ್ರೈಕ್ ಮಾಡ್ತಿದ್ದೀವಿ. ಸ್ಟ್ರೈಕ್ ಮಾಡೋಣ ಅಂತ ಬಂದಿದ್ದೀವಿ. ಕೇಳೋಣ ಒಬ್ಬೊಬ್ಬರನ್ನ ಏನಕ್ಕಂತ ಹೇಳ್ಬಿಟ್ಟು. ನಾವಿವಾಗ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಅಂತ ಹೇಳಿದ್ರೆ ರಿಸಲ್ಟ್ ಬಿಡ್ತಾ ಇಲ್ಲ. ರಿಸಲ್ಟ್ ಬಿಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಅಲ್ಲಿಗೆ ಹೋದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಾಗೆ ಮಾಸ್ಕ್ ಕಾರ್ಡ್ ಕೊಡ್ತಾರೆ, 250 ರೂಪಾಯಿ ಇಸ್ಕೊತಾರೆ. ಅದು ನೋಡ್ರೆ ಬರೀ ಪೇಪರ್ ಶೀಟ್ ಇದ್ದಂಗೆ ಇರುತ್ತೆ. ಅದಕ್ಕೆ ಲ್ಯಾಮಿನೇಷನ್ ಮಾಡಿಸಲ್ಲ, ಏನು ಮಾಡಲ್ಲ. ಕೇಳಿದ್ರೆ ಏನು ಹೇಳೋದಿಲ್ಲ, ರೆಸ್ಪಾನ್ಸ್ ಸರಿಯಾಗಿ ಮಾಡಲ್ಲ. ಫೀಸ್ ಅಂತೂ ತುಂಬಾ ಜಾಸ್ತಿ ಮಾಡಿದ್ದಾರೆ, ಕೇಳಿದ್ರೆ ರೆಸ್ಪಾನ್ಸೇ ಮಾಡಲ್ಲ. ಯೂನಿವರ್ಸಿಟಿಗೆ ಎಷ್ಟೇ ಲೆಟರ್ ಕಳಿಸಿದ್ರೆ ಏನೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆಮೇಲೆ ರಿಸಲ್ಟ್ ಅಂತ ಪಾಸ್ ಅಂತ ಬಂದ್ರು ಅಲ್ಲಿ ಕೆಳಗಡೆ CGP ಕೆಳಗಡೆ ಫೇಲ್ ಅಂತ ತೋರಿಸ್ತಾ ಇದೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ವಿ. ಯೂನಿವರ್ಸಿಟಿಲಿ ಕೇಳಿದ್ರು ಕೂಡ ಏನು ರೆಸ್ಪಾನ್ಸ್ ಮಾಡಲ್ಲ, ಪೇರೆಂಟ್ಸ್ ಗಳು ರೆಸ್ಪಾನ್ಸ್ ಮಾಡಲ್ಲ. ಕಾಲೇಜ್ ಪ್ರಿನ್ಸಿಪಲ್ ಕೇಳಿದ್ರು ಕೂಡ, ಲೆಟರ್ ಕಳಿಸಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ. ಅದಕ್ಕಾಗಿ ಹೋರಾಟ ಮಾಡ್ತಿದೀವಿ. ಧಿಕ್ಕಾರ, ಧಿಕ್ಕಾರ, ಯೂನಿವರ್ಸಿಟಿಗೆ ಧಿಕ್ಕಾರ. ನಮ್ಮ ಮನವಿಯನ್ನು ಸಲ್ಲಿಸಿದ್ದೆ, ಆದರೆ ನಮಗೆ ತಹಶೀಲ್ದಾರು ಯಾವುದೇ ರೀತಿಯ ಒಂದು ನಮಗೆ ಬೇಕಾದಂತಹ ಉತ್ತರವನ್ನು ಕೊಟ್ಟಿಲ್ಲ. ಸ್ಟ್ರೈಕೆಲ್ಲ ಮುಗಿಸ್ಕೊಂಡು ಸ್ಟ್ಯಾಂಡ್ ಹತ್ರ ಇವಾಗಲೂ ಹೋಗೋ ಅಂಕಲ್ ಅಂಗಡಿಗೆ ಬಂದ್ವಿ. ನೋಡಿ 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 ನೋಡಿ, ವಾ 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 ವಾ, ನೋಡಿ ಏನೇನು ಐಟಮ್ಸ್ ಇದೆ ನೋಡಿ. ದಿಸ್ ಇಸ್ ಮೈ ಅಂಕಲ್ ಅಂಗಡಿ. ನಾವು ಯಾವಾಗಲೂ ಮಿಸ್ಸೇ ಮಾಡಲ್ಲ, ಇಲ್ಲಿ ಯಾವಾಗಲೂ ಬರ್ತೀವಿ. ನೋಡಿ ಎಲ್ಲ ಥರದ ಗಿಸ್ಕೆಟ್ ಎಲ್ಲ ಇದೆ. ನೋಡಿ ಇದೇ ನಮ್ಮ ಅಂಕಲ್ಲು ಎಲ್ಲ ಇದೆ. ಇಲ್ಲಿ ಯಾರು ರೆಗ್ಯುಲರ್ ಕಸ್ಟಮರ್ ಇದ್ದೀರಾ ಒಂದು ಕಮೆಂಟ್ ಮಾಡಿ. ಫುಲ್ ದೊಡ್ಡದಾಗಿರೋ ಅಂಗಡಿ ಇದು. ಪೇಟೆ ಬಂದಿದ್ವಾ, ಹಾಗಾಗಿ ಇಲ್ಲಿ ಸೀರೆ ಮೇಳ ಇತ್ತಾ, ನೋಡೋಣ ಅಂತೇಳಿ ಹೊರಟ್ವಿ. ಈಗ ನೋಡ್ಬಿಟ್ಟು ಯಾವ್ದು ಚೆನ್ನಾಗಿರುತ್ತೆ ಕಲೆಕ್ಷನ್ ಎಲ್ಲ ನೋಡ್ಬಿಟ್ಟು ಹೇಳ್ತೀನಿ. ಎಲ್ಲ ಇಲ್ಲೇ ಬರಬೇಕು, ಆಯ್ತಾ ಗೈಸ್? ಇಲ್ಲಿ ಬಂದು ನೋಡಿದ್ರೆ ಯಾರು ಇಲ್ಲ ನೋಡಿ, ಲಾಕ್ ಮಾಡಿದ್ದಾರೆ. ವಾಪಸ್ ಇಲ್ಲಿಂದಾನೆ ಓಡ್ಬೇಕೀಗ. ಹೋಗಿದ್ವಾ ಒಳಗಡೆ, ಆದ್ರೂ ಬಾಗ್ಲಾಕ್ ಬಿಟ್ಟಿದ್ರು. ಯಾಕೆ ಯಾರು ಇಲ್ಲ ಅಂತ ನೋಡಿದ್ರೆ ಪೋಸ್ಟರ್ ಸರಿಯಾಗಿ ನೋಡೋಣ ಸ್ವಲ್ಪ. ನಾವು ಸೀರೆ ಮೇಳ ಅಂತ ಇರೋದು ಮಾತ್ರ ನೋಡಿದ್ವಿ. ನನ್ನ ಫ್ರೆಂಡ್ ಸಾನ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಬಂದಿದ್ಲು. ಅವಳಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವಳು ನೋಡಿ ಹೆಂಗಾಗಿದ್ದಾಳೆ. ಹುಷಾರಿಲ್ಲಲ್ಲ, ಸ್ವಲ್ಪ ಹೆಣ ಆಗ್ಬಿಟ್ಟಿದ್ದಾಳೆ. ಇವಳು ನೋಡಿ ಏನು ಅಂತ ನೋಡೋಣ ಬನ್ನಿ. ಸಂಜು ಯೋಚನೆ ಮುಗಿಲ್ಲ, ಆಯ್ತಾ ಯೋಚನೆ? ನಾಳೆ ಎಷ್ಟೊತ್ತಿಗೆ ಕ್ಲಾಸಿಗೆ ಬರೋದು, ಯಾವ ಕ್ಲಾಸ್ ಇರುತ್ತೆ ಅಂತನಾ? ಯಾವ ಕ್ಲಾಸ್ ಇದ್ರೂ ಓದ್ ಮಾತ್ರ ಬೇಡ, ಗೊತ್ತಾಯ್ತಲ್ಲ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾಳೆ ಫೋಟೋ ತೆಗಿಬೇಕಲ್ವಾ, ನಾವು ಮಾತ್ರ ಸಖತ್ತಾಗಿ ರೆಡಿಯಾಗಿ ಬರ್ತೀವಿ. ಗಾಯ್ಸ್, ಇವತ್ತು ಮದುವೆ ಮನೆ ಇದೆ ಅಂತ ಹೇಳಿ ನನ್ನ ಫ್ರೆಂಡ್ ಹೇಳಿದ್ಲು. ಅದಕ್ಕೆ ಊಟ ಮಾಡೋಣ ಅಂತೇಳಿ ನಾನು, ರಕ್ಷು, ಕ್ರಿಸ್ ಎಲ್ಲ ಬಂದ್ವಿ. ಫಸ್ಟ್ ಟೈಮ್ ಗೊತ್ತಿಲ್ಲದೆ ಮದುವೆಗೆ ಊಟ ಮಾಡಕ್ ಹೋಗ್ತಿರೋದು. ಗೊತ್ತಿಲ್ಲ ಅಂದ್ರೆ ಇವರಿಗೆಲ್ಲ ಗೊತ್ತಿದೆ, ಆದ್ರೆ ನಂಗೆ ಗೊತ್ತಿಲ್ಲ ಯಾರು. ಆದ್ರೆ ಊಟ ಹೆಂಗಿರುತ್ತೆ ನೋಡೋಣ. ಸ್ಪೈಸಿಯಾಗಿರುತ್ತೆ. ನಮ್ಗೆ ಮದುವೆಯಲ್ಲಿ ಯಾರು ಗೊತ್ತಿಲ್ಲ ಅಂತ ಹೇಳಿ ಬಂದ್ವಿ. ಇವ್ರು ನಮ್ಮ ಫ್ರೆಂಡ್ ಆಗ್ಬಿಟ್ರು. ಅಲ್ಲ ವಿಸ್ಸು? ಹೆಸರು ಹೇಳ್ಬೇಕಕ್ಕ? ಮಾನ್ವಿ. ಈಗ ಬೀಡ ಕೊಟ್ಟಿದ್ದಾರೆ, ಗಮ್ಮತ್ತಲ್ಲಿ ಬೀಡ ತಿನ್ಬಿಟ್ಟು ಈಗ ಹಾಸ್ಟ್ಲಿಗೆ ಹೋಗೋದು. ಆಮೇಲೆ ಊಟ ಎಲ್ಲ ಆಯ್ತು. ಈಗ ಒಂದು ಐಸ್ ಕ್ರೀಮ್ ಕೊಟ್ಟಿದ್ರು ಊಟದ ಜೊತೆ. ಲಾಸ್ಟಿಗೆ ಊಟದ ಜೊತೆ ಐಸ್ ಕ್ರೀಮು ಮತ್ತೆ ಬೀಡ ಕೊಟ್ಟರು. ಬೀಡ ತಿನ್ನೋದು, ಈಗ ಹೋಗೋದು. ಗೈಸ್, ಮದುವೆ ಮನೆ ಎಲ್ಲ ಮುಗೀತು, ಊಟನೂ ಆಯ್ತು. ಈಗ ಮನೆ ಕಡೆ ಹೋಗೋಣ ಅಂತೇಳಿ ಹೊರಟೆ. ಬೆಳಿಗ್ಗೆ ಕಾಲೇಜಿಗೆ ಬಂದಾಗ ನಾನು ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ, ಹಾಗಾಗಿ ನನಗೆ ತುಂಬ ಹೊಟ್ಟೆ ಹಸ್ತಿತ್ತು. ಸ್ಟ್ರೈಕ್ ಬೇರೆ ಮಾಡಿದ್ವಿ. ಆಮೇಲೆ ನೋಡ್ತೀನಿ ನನ್ನ ಫ್ರೆಂಡು ರಕ್ಷ ಇದ್ದವಳು, ಇಲ್ಲಿ ಮದುವೆ ಮನೆ ಇದೆ ಊಟಕ್ಕೆ ಹೋಗೋಣ ಅಂತ ಹೊರಟ್ಬೋದ್ವಿ. ಆಮೇಲೆ ತಿಂದ್ಬಿಟ್ಟು ಬಂದ್ವಿ. ಈಗ ಮನೆ ಕಡೆ ಹೋಗೋದು.
ಇಲ್ಲಿ ಬಾಯ್ ಬಾಯ್